ನಾನು ಈ ಥರ ನಂಬರ್ ಹಾಕಿದಾಗ ಅಧ್ಯಕ್ಷರು ಒಂದ್ಸಲ ಫೋನ್ ಮಾಡಿ ಬನ್ನಿ ಋಷಿ ಅವರೇ ಆಫೀಸ್ಗೆ ಅಧ್ಯಕ್ಷರು ಕರೆದ ತಕ್ಷಣ ತುಂಬ ಖುಷಿ ಆಯಿತು. ನಾನು ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ನಿಜ ಹೇಳ್ತೀನಿ, ನಾನು ಹೋದರೆ ಒಂದು 3-4 ದಿವಸಕ್ಕೆ ಆಗೋಷ್ಟು ಎಣ್ಣೆಂತೂ ಇಲ್ಲೇ ದುಡ್ಡು ಸಿಗುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನಿಂದ ಹೋದ ತಕ್ಷಣ ಅದು ಫುಲ್ ಕುಡ್ಕೊಂಡೇ ಹೋದೆ. ಋಷಿ ಅವರೇ ನೀವು ಈ ಥರ ತುಂಬ ಖುಷಿ, ಚೆನ್ನಾಗಿ ಬರ್ತಿದ್ದೀವಿ, ಒಂದು ಹಾಡು ಬರ್ತಿದ್ದೀನಿ, ಆ ಹಾಡಲ್ಲಿ ಕೇಳಿ ತುಂಬ ಚೆನ್ನಾಗಿದೆ ಋಷಿ ಅವರೇ, ಸ್ವಲ್ಪ ಮಾತಾಡಿದ್ರು, ತುಂಬ ಪ್ರೀತಿಯಿಂದ ಮಾತಾಡಿದ ತಕ್ಷಣವೇ ಅವರು ಜೋಬಲ್ಲಿ ನಾನು ಸುಮಾರು ಜನನ ನೋಡಿದ್ದೀನಿ ಅಲ್ಲಿ, ಅಂದರೆ ಕೇಳಿದ್ದೀನಿ, ಜೋಬಲ್ಲಿ ಎಷ್ಟಿರುತ್ತೆ ಅಷ್ಟು ಮಹಾದೇವ ಸ್ವಾಮಿ ಜೊತೆ ಹೋಗಿದ್ದೀನಿ, ಫ್ರೀಡಮ್ ಪಾರ್ಕ್ ಮಹಾದೇವ ಸ್ವಾಮಿ ಅವ್ರ ಜೊತೆ ಹೋಗಿದ್ದೀನಿ. ಜೋಬಲ್ಲಿ ಎಷ್ಟು ದುಡ್ಡಿದೆ ಅಷ್ಟು ಕೊಟ್ಟು ಬೇಡ ಅಂದೆ, ಸುಮ್ಮನೆ ಮೇಲೆ ಮಾತ್ರ ಬೇಡ ಅಂದೆ, ಒಳಗಡೆ ತಗೊಳ್ಳೋದು ನಿಧಿತು ಕಪ್ಪ ಅಂತ ದ್ವಾರ ಖರ್ಚಿಗೆ ಸರಿ ಹೋಗುತ್ತೆ. ನಾನು ಆ ಥರ ಇದು ಮಾಡಿದೆ, ತಗೊಂಡ ತಕ್ಷಣ ಪಕ್ಕದಲ್ಲಿ ಅವರು ಇದು ಇರ್ತಾರೆ, ಎಷ್ಟು ಕೊಟ್ಟಿದ್ದಾರೆ ಅಂತ ನಾನು ಕೌಂಟ್ ಮಾಡಬೇಕು ಅಂತ ಒಂದಿದ್ದು. ಆದರೆ ಹೋಗಿ ಹೇಳ್ತೆ ಗುರುಗಳೇ ಅಧ್ಯಕ್ಷ ಬರ್ತೀನಿ ಅಂತ ಹೇಳ್ಬಿಟ್ಟು ಕೌಂಟ್ ಮಾಡಿದೆ, ಎಕ್ಸ್ಪೆಕ್ಟೇ ಮಾಡಿಲ್ಲ ನಾನು. ಅದೇ ರೀತಿ ನಾನು ಸುಮಾರು ಸಲ ಹೋಗಿದ್ದೀನಿ. ಸುಮಾರು ಸಲ ಹೋದಾಗ ಅಲ್ಲಿ ದೊಡ್ಡ ಡೈರೆಕ್ಟರ್ಗಳು ದೊಡ್ಡ 50 ಪಿಕ್ಚರ್ 100 ಪಿಕ್ಚರ್ ಬಂದವ್ರು ಕಾಯ್ತಾ ಇದ್ರು, ಸಮಸ್ಯೆ ಇದೆ ನಮ್ಗೆ ಇದೆ ಅಂತ. ಅದು ಯಾವುದು ಬೆಳಕಿಗೆ ಬರಲ್ಲ, ಅವ್ರು ಎಷ್ಟು ಇದು ಮಾಡಿದ್ದಾರೆ. ಆಮೇಲೆ ನಾನು ಏನು ಅವ್ರ ಬಗ್ಗೆ ಇಷ್ಟು ಮಾತಾಡ್ತಾ ಇದ್ದೀನಿ ಅಂತಂದರೆ ಅವರಿಂದ ನಮ್ಮ ಜೀವನನೇ ಬದಲಾಗಿದೆ ಅನ್ನೋಕ್ಕೋಸ್ಕರ ಅವರು ಆ್ಯಕ್ಚುಲಿ ಅವ್ರ ಮನಸ್ಸಲ್ಲಿತ್ತು, ಅವ್ರ ಕಣ್ಣಲ್ಲಿ ಕಾಣಿಸ್ತಾ ಇತ್ತು, ಇವನು ಏನು ಚೆನ್ನಾಗಿ ಬರೀತೇನೆ, ಯಾಕೆ ಕುಡಿತೇನೆ ಏನು ಅನ್ನೋದು ತುಂಬ ಒಂದು ಆ ಕಣ್ಣಲ್ಲಿ ನನಗೆ ಕಾಣ್ತಾ ಇತ್ತು. ನಾನು ಒಂದು ಸಲ ಡಿಸೈಡ್ ಮಾಡಿದೆ ಕುಡಿಯೋದು ಬೇಡ ಅಂತ, ಆಗಲಿಲ್ಲ, ತುಂಬ ಪ್ರಯತ್ನ ಪಟ್ಟೆ. ಒಂದು ಸಲ ನಾನು ಈ CPI ಮಾರುತಿ ಅಂತ ಅಂದ್ಬಿಟ್ಟು ಉಪ್ಪರಪೇಟೆಯವರು ಮಹಾದೇವ ಸ್ವಾಮಿಯವರು ಅವರು ನನಗೆ ತುಂಬಾ ಅವರು ಸಹಕಾರ ಮಾಡಿದ್ದಾರೆ. ಅವರು ಒಂದು ಸಲ ಹೋದಾಗ ನಾನು ಒಂದು ಬಟ್ಟೆ ಹಾಕಿ 15 ದಿವಸ ಆಗಿತ್ತು, ಸ್ನಾನ ಮಾಡಿ 15 ದಿವಸ ಆಗಿತ್ತು. ಅವರು CM ಬಂದ ಬಸ್ಗತ್ತಲ್ಲಿ ನಿಂತ್ಕೊಂಡಿದ್ರು, ಅವ್ರು ಹೆಗಲ ಮೇಲೆ ಕೈ ಹಾಕೊಂಡು ಮಾತಾಡ್ತಾ ಇದ್ರು. ಅದು ಹೆಂಗೋ ಅಷ್ಟು ಪ್ರೀತಿಯಿಂದ ಮಾತಾಡ್ತಾ ಇದ್ರು. ಅಲ್ಲಿ ಮಾತಾಡ್ಬೇಕಂತಂದಾಗ ಇನ್ನೊಬ್ಬ ಇನ್ಸ್ಪೆಕ್ಟರ್ ಯಾರೋ ಬಂದ್ಬಿಟ್ಟು ಏನು ಇಷ್ಟೊಂದು ಗಲೀಜಿದೆ ಬಟ್ಟೆ, ಇವ್ರ ಮೇಲೆ ಹೆಗಲ ಮೇಲೆ ಕೈ ಹಾಕೊಂಡು ಮಾತಾಡ್ತೀಯಾ ಅನ್ನೋ ಥರ ಏನು ನನಗೆ ಅನಿಸ್ತು. ನೆಕ್ಸ್ಟ್ ಅವ್ರು ಶನಿವಾರ ಬೆಳಿಗ್ಗೆನೆ ಬನ್ನಿ ಅಂತಂದ್ರು. ಬನ್ನಿ ಅಂದ ತಕ್ಷಣ ರಾಮರಾಜ್ ನಾವು ಸಂಡೇ ಮಾರ್ಕೆಟಲ್ಲಿ 100-150 ರೂಪಾಯಿ ಕೊಟ್ಟು ಶರ್ಟ್ ಹಾಕ್ತಾರೆ. ಅಂಥದ್ರಲ್ಲಿ ಅವರು ಲೆನಿನ್ ತಗೋ ಇದು ತಗೋ ಹಂಗೆ ಎಲ್ಲ ಹಂಗೆ ಹೇಳಿದಾಗ ಇಲ್ಲ ಬಾಸ್ ಬರ್ತೀನಿ, ಇಲ್ಲ ಬಾಸ್ ತಗೋ ಅಂತ ಹೇಳಿದ ತಕ್ಷಣ ಎಲ್ಲ ಯೋಚನೆ ಮಾಡಿದೆ. ಆಮೇಲೆ ಒಬ್ಬರು SP ಮೇಡಮ್ ಬಳ್ಳಾರಿ SP ಅವರು ಶೋಭಾ ರಾಣಿ ಅಂತ ಅಂದ್ಬಿಟ್ಟು ಅವ್ರು ರಾತ್ರಿ 12 ಗಂಟೆಗೆಲ್ಲ ಫೋನ್ ಮಾಡಿ ನಾನು ಡಿಸ್ಟರ್ಬ್ ಮಾಡ್ತಾ ಇದ್ದೆ. ಆದರೂ ಅವರು ಪ್ರೀತಿಯಿಂದ ಮಾತಾಡೋರು. ಒಂದು ಸಲ ನನಗೆ ಹೇಳಿದ್ರು, ನನಗೆ ಯಾರು ಅಣ್ಣ ಇಲ್ಲ ತಮ್ಮ ಇಲ್ಲ, ನೀವೇ ನನಗೆ ಅಣ್ಣ ಅಂತ ಹೇಳಿದ್ರು. ನಾನು ಆ್ಯಕ್ಚುಲಿ ನಮ್ಮ ಅಕ್ಕನ ನೆನೆಸ್ಕೊಂಡು ಅರ್ಧ ಗಂಟೆ ಹತ್ತಿದ್ದೀನಿ. ಯಾಕಂದರೆ ಜೈಲಲ್ಲಿ ಇರಬೇಕಾದ್ರೆ ನಮ್ಮ ಅಕ್ಕ ತೀರ್ಕೊಂಡ್ರು, ಅವ್ರ ಮುಖನ ನೋಡೋಕ್ಕಾಗಲಿಲ್ಲ. ಅದೇ ರೀತಿ ನಮಗೆ ಗೌಡ್ರ ಬಗ್ಗೆ ನನಗೆ ಇಷ್ಟೊಂದು ಪ್ರೀತಿ ಮಾಡಿದರೆ ಇವಾಗ ಅವರಿಂದ ನನ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯಿತು. ಇನ್ಯಾಕೆ ಕುಡಿಬೇಕು ಈ ಥರ ಮಾಡಿದೆ. ಕುಡಿಯೋದು ಬಿಟ್ಬಿಡೋಣ ಅಂತ ತುಂಬಾ ಪ್ರಯತ್ನ ಪಟ್ಟು ಬಿಟ್ಟ ತಕ್ಷಣವೇ ಮೈಸೂರಿಗೂ ಇದೆ ಆ ಬರೆಯೋಕ್ಕೆ ಮೈಸೂರಿಗೆ ಏನೋ ಒಂದು ಇದಕ್ಕೋಸ್ಕರ ಫಸ್ಟ್ ಪಲ್ಲವಿ ಬರ್ತಿದ್ದೆ, ಚರಣ ಬರ್ತಿದ್ದೆ, ಇನ್ನೊಂದು ಚರಣ ಬರೀಬೇಕಾಗಿತ್ತು. ಅದೆಲ್ಲ ಕುಡ್ಕೊಂಡೇ ಬರೆದಾಗ ನಾನು ಅಲ್ಲಿ ಹೋದೆ. ಇಲ್ಲಿ ಒಬ್ಬನೇ ನನಗೆ ಡಿಸೈಡ್ ಆಯಿತು, ಸೆಕೆಂಡ್ ಚರಣ ಫಸ್ಟ್ ಚರಣಕ್ಕಿಂತ ಸೆಕೆಂಡ್ ಚರಣ ಕುಡಿಬೇಕು ಅಂತ. ಆ ಮೈಸೂರು ಪ್ಯಾಲೇಸ್ ಮುಂದೆ ಒಂದು ಹೋಟ್ಲ್ ಮಾಡ್ಕೊಟ್ಟಿದ್ರು ಸ್ನೇಹಿತರು. ಅಲ್ಲಿ ಹೋದ ತಕ್ಷಣ ನನಗೆ ಅಧ್ಯಕ್ಷರು ನೆನಪಾದರು, ಆಮೇಲೆ ನನಗೆ ಶೋಭಾ ರಾಣಿ ನೆನಪಾದರು. ಸರಿ ಯಾರಿಲ್ಲ ಅಷ್ಟೊಂದು ಪ್ರೀತಿ ಮಾಡಿತ್ತು, ಬೇಡ ಕುಡಿಯೋದು ಬೇಡ ಬಟ್ ಅಲ್ಲೇ ನಿಲ್ಲಿಸ್ಬೇಕಾದ್ರೆ ಇಷ್ಟೆಲ್ಲ ಆಗದಿರುವ ಕೆಲಸ ಅಂದರೆ ನಾನು 3 ತಿಂಗಳಿಂದ 100 ಬರೀತಾ ಇರೋದು ಒಂದು ಚಿತ್ರ ನಿರ್ಮಾಣಕ್ಕೆ ಮಾಡ್ತಾ ಇದ್ದೀವಿ ಅಂದರೆ ಮನುಷ್ಯ ಮನಸ್ಸು ಮಾಡೋದು ಏನು ಬೇಕಾದ್ರೂ ಮಾಡ್ಬೋದು. ಇಲ್ಲಿ ನಾನು ಪ್ರಮಾಣ ಮಾಡೋದು ಏನಂತಂದರೆ ಯಾವತ್ತೂ ನಾನು ಕುಡಿಯಲ್ಲ. ಆಮೇಲೆ ಖಂಡಿತವಾಗಲೂ ಕುಡಿಯೋಕ್ಕೆ ಇನ್ಸ್ಪೈರ್ ಆಗೋಂಥ ಹಾಡುಗಳು ಕೂಡ ಬರೆಯಲ್ಲ. ನಾನು ಇದರಲ್ಲಿ ನಾನು ಬರೆದ್ಬಿಟ್ಟಿದ್ದೀನಿ, ಅದಕ್ಕೆ ಖರ್ಚು ಮಾಡಿದ್ದೀನಿ. ಮೊದಲೇ ಸುಮಾರು ವರ್ಷಗಳಿಂದಲೇ ಈ ಕಾನ್ಸೆಪ್ಟ್ ಆಗಿತ್ತು, ಬರೆದಿದ್ದೀನಿ. ಇನ್ನೊಂದು ಸಲ ನಾನು ಖಂಡಿತವಾಗಲೂ ಅದು ಆ್ಯಕ್ಚುಲಿ ಕುಡಿಬೇಕು ಅಂತ ಡಿಸೈಡ್ ಮಾಡಿ ಹೋಗಿ ಡಿಗ್ರಿ ಹೊಡೆತಿದ್ದೆ, ಕುಡಿಯೋದು ಮರ್ತು ಹೋಗುತ್ತೆ, ಮತ್ತೆ ಆಡೋದೇ ಕೂತ್ಕೊಂಡೆ. ಫಸ್ಟ್ ಚರಣಕ್ಕಿಂತ ಸೆಕೆಂಡ್ ಚರಣ ತುಂಬ ಅದ್ಭುತ ಬಂತು. ಇಲ್ಲೇ ಒಬ್ಬರು ನಮ್ಮ ಊರಿಗೆ ಡಾಕ್ಟರ್ ಬಂದಿದ್ದಾರೆ, ಅವ್ರು ಕುಡ್ಕೊಂಡು ಕೂತ್ಕೊಳ್ಬೇಕಾದ್ರೆ ಕೇಳಿದ್ರು, ನನಗೆ ಒಂದು ಪ್ರಶ್ನೆ ಕೇಳಿದ್ರು, ಏನು ಬಹುತೇಕ ಕವಿಗಳೆಲ್ಲ ಕುಡುಕರಾಗಿರ್ತಾರಲ್ಲ, ಅವಾಗ ನನಗೇನು ಗೊತ್ತಾಗಲಿಲ್ಲ. ಯೋಚನೆ ಮಾಡಿದೆ, ನನಗೂ ಅನ್ನಿಸ್ತು ಹೌದಲ್ಲ, ನಾನು ಆಲ್ಮೋಸ್ಟ್ ನೋಡಿದ ರೈಟರ್ಸ್ ಎಲ್ಲ ಕುಡುಕರೆ. ಅವಾಗ ಒಂದು ಎಕ್ಸಾಂಪಲ್ ಕೊಟ್ಟೆ. ಒಂದು ನಾಯಿ ಆ್ಯಕ್ಚುಲಿ ಅವರು ಯಾರೋ ಆಲ್ಮೋಸ್ಟ್ ಭಗ್ನ ಪ್ರೇಮಿಗಳಾಗಿರ್ತಾರೆ. ಅವರು ಪ್ರೇಯಸಿ ಹೋಗ್ತಾ ಆ ನೋವಿನಲ್ಲಿ ಇರ್ತಾರೆ, ಆ ನೋವಿನಲ್ಲಿ ಕುಡಿತಿಗೆ ದಾಸರಾಗಿರ್ತಾರೆ.
ಆ ನೋವಿನಲ್ಲಿ ಕುಡಿತಿಗೆ ದಾಸರಾಗಿರೋದ್ರಿಂದ ಅವಳನ್ನ ನೆನೆಸ್ಕೊಂಡು ಏನೋ 4 ಲೈನ್ ಬರೀತಿದ್ರೆ ಸೂಪರ್ ಆಗ್ಬಿಡುತ್ತೆ. ಅವ್ರು ಏನ್ ತಿಳ್ಕೊಂತಾರೆ ಅಂತಂದ್ರೆ, ಓ ಕುಡಿತಿದ್ದಾನೆ ಈ ಲೈನ್ ಬಂದಿರೋದು ಅಂತ ತಿಳ್ಕೊಂಡು ಹಂಗೆ ಅವರು ಆ ಕುಡಿತಾನೆ ಕುಡಿದ್ರೆ ಚೆನ್ನಾಗಿ ಬರೋದು, ಕುಡಿದ್ರೆ ಚೆನ್ನಾಗಿ ಬರೆಯೋದು ಅಂತ. ಇದಕ್ಕೊಂದು ಉದಾಹರಣೆ ಕೊಟ್ಟೆ. ಒಂದು ನಾಯಿ ಒಂದು ಮೂಳೆ ಗಟ್ಟಿ ಮೂಳೆ ಕಡಿತಾ ಇತ್ತಂತೆ. ಕಡಿತಾ ಇರ್ಬೇಕಂದಾಗ ಆ ಮೂಳೆಯ ಒಂದು ಚೂಪಾಗಿರೋ ಇದು ತುದಿ ಚುಚ್ಬಿಟ್ಟು ದೌಡೆಯಿಂದ ಅಲ್ಲಿಂದ ನಾಯಿರ ಅಲ್ಲಿಂದ ದೌಡೆಯಿಂದ ರಕ್ತ ಬರ್ತಾ ಇರ್ತಂತೆ. ಅದೇನ್ ತಿಳ್ಕೊಳ್ತಿರುತ್ತೆ ನಾಯಿ, ಇಲ್ಲ ನನ್ನ ದೌಡೆಯಿಂದಲ್ಲ ಮೂಳೆಯಿಂದ ಬರ್ತಾ ಇರೋದು ರಕ್ತ ಅಂತ ನೆಗ್ತಾ ಇದೆ. ಅದೇ ರೀತಿ ನಮ್ಮ ಪರಿಸ್ಥಿತಿ. ನಾನು ನನ್ನ ಉಸಿರು ನೋಡಿ, ನನಗೆ ಎಲ್ಲರಿಗೂ ಗೊತ್ತು ನನಗೆ ದುಡ್ಡಿನ ಮೇಲೆ ವ್ಯಾಮೋಹ ಇಲ್ಲ, ದುಡ್ಡಿನ ಮೇಲೆ ಆಸೆ ಇಲ್ಲ. ನನಗೆ ನಾನು ಯಾವತ್ತು ಯಾರಿಗಾರು ನಾನು ಬೇಕಾದ್ರೆ 5,000 10,000 ಕೇಳಿಲ್ಲ. ನನಗೆ ಕುಡಿಯೋಕೆ ಎಷ್ಟು ಬಿಲ್ ಆಗಿರುತ್ತೆ, 500 ರೂಪಾಯಿ 500 ರೂಪಾಯಿ ಹಾಕಿ ಅಂತ ಕೇಳಿದ್ರೆ ಅಂತ ಸಂದರ್ಭದಲ್ಲಿ 500 ರೂಪಾಯಿ ಬಿಲ್ ಹಾಕಿ ಬರೆಸ್ಕೊಂಡಿದ್ದಾರೆ. ಅಂದ್ರೆ ಆ ಸಂದರ್ಭದಲ್ಲಿ ನಾನು ಊಟ ಕೊಡಿಸ್ಕೋಗಿಂತ ಆ ಸಂದರ್ಭಕ್ಕೆ ದುಡ್ಡು ಕೊಟ್ಟವ್ರಿಗೆ ನಾನು ತುಂಬಾ ಮನಸ್ಸಲ್ಲಿದ್ದೀನಿ. ಎಷ್ಟೋ ಜನ ಬಂದವರೆಲ್ಲ ನನಗೆ ತುಂಬಾ ಇದು ಮಾಡಿದ್ದಾರೆ. ಇವತ್ತು ನಾವು ಆಮೇಲೆ ಇನ್ನೊಂದು ವಿಷಯ ಏನಂತಂದ್ರೆ, ಅಧ್ಯಕ್ಷರ ಮುಂದೆ ಒಂದು ಮಾತು ಹೇಳ್ತೀನಿ. ಅವ್ರು ಏನ್ ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಒಬ್ಬ ಹುಡುಗ ನಾನು ನೋಡ್ತಾ ಇದ್ದೆ, ನಮ್ಮ ಸಂಬಂಧಿಕರ ಹುಡುಗನೇ, ಅವನು ಈ ಗಾಂಜಾ ಎಲ್ಲ ಅಡಿಕ್ಟ್ ಆಗ್ಬಿಟ್ಟು ಫುಲ್ಲು ಯಾವ ರೀತಿ ಟಾರ್ಚರ್ ಕೊಡ್ತಾ ಇದ್ದ. ಮನೇಲಿ ಚಾಕು ತಗೊಂಡು ಅವ್ರ ತಂದೆಗೆ ಅನಿಸೋದು, ಅವ್ರ ನೆಮ್ಮದಿನೇ ಹಾಳಾಗೋಗ್ಬಿಟ್ಟು. ಅವರು ಕೊಟ್ಟಿರೋ ದುಡ್ಡಲ್ಲಿ ನಾನು ಅವ್ರನ್ನ ಸೇರಿಸಿದೆ. ಇವಾಗ ರಿಹಾಬಿಲಿಟೇಷನ್ ಸೆಂಟರ್ ಇದ್ದಾನೆ. ಅದರ ಇದು ಆದಷ್ಟು ಎಲ್ಲರೂ ಇದನ್ನ ಅಧ್ಯಕ್ಷರು ಒಂದು ಮಾತು ಧ್ವನಿ ಎತ್ತಬೇಕು. ಸುಮಾರು ಜನ ಯುವ ಜನತೆ ಇದರಿಂದ ಹಾಳಾಗ್ತಾ ಇದ್ದಾರೆ. ಇದು ದೇಶ ಏನಂತಾರೆ, ಇಂದಿನ ಮಕ್ಕಳೇ ನಾಳಿನ ಇದು ಅಂತ ಹೇಳ್ತಾರೆ, ಭವಿಷ್ಯ ಅಂತ ಹೇಳ್ತಾರಲ್ಲ, ಆ ಭವಿಷ್ಯನೇ ಇವತ್ತು ಹಾಳಾಗ್ತಾ ಇದೆ ಅಂತ ಒಂದು ಇದಕ್ಕೆ ಅಧ್ಯಕ್ಷರು ಯಾವತ್ತಾದ್ರೂ ಒಂದು ಇದರಲ್ಲಿ ಅವ್ರು ಧ್ವನಿ ಎತ್ತಿದ್ರೆ ಖಂಡಿತವಾಗ್ಲು ಅಲರ್ಟ್ ಆಗ್ತಾರೆ. ಪೊಲೀಸರು ದುಡ್ಡು ಕೊಟ್ಟರೆ ಬಿಟ್ಟು ಬಿಡ್ತಾರೆ. ನಾವು ಹೇಳಿದ್ದು ತೋರಿಸಿದ್ರು ಪೊಲೀಸವ್ರಿಗೆ ಯಾವ ಅಡ್ಜಸ್ಟ್ ಮಾಡ್ಕೊಂಡು ಅವ್ರು ಒಳಗಡೆ ಕಳಿಸೋದು ಏನಿಲ್ಲ. ಇದ್ರ ಬಗ್ಗೆ ಆಗಲಿ ಅಂತ ಕೇಳ್ತಾ, ನಾನು ಮಾತಾಡಿದ್ರೆ ರಿಯಾಲಿಟಿ, ಏನಾದರೂ ತಪ್ಪು ಮಾತಾಡಿದ್ರೆ ಕ್ಷಮೆ ಇರಲಿ ಅಂತ ನಾನು 2 ಮಾತುಗಳನ್ನ ಮುಗಿಸ್ತೀನಿ. ಧನ್ಯವಾದ. ತಪ್ಪು ಮಾತಾಡಿದ್ದೀರಾ. ಋಷಿ ಇದು ಕವಿಗಳೆಲ್ಲ ಕುಡುಕರು ಅಂತ, ಯಾವ ಕವಿಗಳು ಕುಡಿತಾರೆ ಅಂತ ಕವಿಗಳೆಲ್ಲ ಕುಡುಕರು ಅಂತಿದ್ದಾರೆ. ಹೇಳಿದ್ರೆ ಅದೇ ಯಾರು ಅಂತ? ಕವಿಗಳು ಬೇಜಾರ ಕುಡಿತಾರೆ. ಕವಿ ಸಾಹಿತ್ಯಗಳ ದೊಡ್ಡ ಪರಂಪರೆ ಇದೆ ಕನ್ನಡ. ಬಹುತೇಕ ಕವಿಗಳು ಕುಡಿತಾರೆ ಅಂತ ಹೇಳಿದ್ದು ಅದು ನಿಮಗೆ ಹೇಳ್ಬೇಕಂದ್ರೆ ಅದೆಲ್ಲ ಎಲ್ಲರೂ ಹೇಳೋದು ಬೇಡ. ಅಲ್ಲ, ಬಹುತೇಕ ಕವಿಗಳು ಅಂದ್ರೆ ಕವಿಗಳು ಅಂತ ಹೇಳಿಲ್ಲ. ಒಂದು ನಿಮಿಷ, ನಿಮ್ಮ ಪ್ರಕಾರ ಕವಿಗಳಂದ್ರೆ ಯಾರು? ಕವಿಗಳಂತಂದ್ರೆ ನನ್ನ ಪ್ರಕಾರ ನನ್ಗಷ್ಟು ನಾಲೆಡ್ಜ್ ಇಲ್ಲ, ಅಷ್ಟು ಓದ್ಕೊಂಡು ಅವನಲ್ಲ. ಕವಿ ಅಂತಾರೆ ಬರೆಯೋರಿಗೆ ಕವಿ ಅಂತಾರೆ. ರೈಟರ್ ಬೇರೆ ಕವಿಗಳು ಬೇರೆ. ರನ್ನ, ಪಂಪ, ಕುವೆಂಪು, ಬೇಂದ್ರೆ ದೊಡ್ಡ ಇತಿಹಾಸ ಇದೆ. ಎಲ್ಲರೂ ಹುಡುಕರು ರೈಟರ್ಸ್ ಬೇರೆ, ಕವಿಗಳು ಬೇರೆ. ಇದು ಫ್ರಾಡ್ ಋಷಿ ಅಂತ ಇಟ್ಟಿರಲ್ಲ, ಏನ್ ಟೈಟ್ಲ್ ಸಿನಿಮಾ ಬಗ್ಗೆ ಹೇಳಿ. ಫ್ರಾಡ್ ಋಷಿ ಅನ್ನೋದು ಒಂದು ಕಾಮಿಡಿ ಜಾನರ್ ಸಿನಿಮಾ. ಎಲ್ಲರಿಗೂ ಬುದ್ಧಿ ಹೇಳೋದಕ್ಕಿಂತ ಮುಂಚೆ ನೀನು ಎಷ್ಟು ಒಳ್ಳೆಯವನು, ನೀನು ಎಷ್ಟು ಕರೆಕ್ಟ್ ಆಗಿದೆಯಾ ಅಂತ ತಿಳ್ಕೋ ಅನ್ನೋದೇ ಫ್ರಾಡ್ ಋಷಿ ಮೈನ್ ಉದ್ದೇಶ. ಅವನು ಫ್ರಾಡ್ ಸುಮಾರು ಜನಗಳಿಗೆ ಮೋಸ ಮಾಡಿರ್ತಾನೆ, ಸುಮಾರು ಜನಗಳು ಹೆಣ್ಮಕ್ಳಿಗೆ ಇದು ಮಾಡಿರ್ತಾನೆ. ಕೊನೆಗೆ ಅವ್ನು ಎಲ್ಲರೂ ಸೇರಿ ಅವ್ನು ಪ್ಲಾನ್ ಮಾಡ್ತಾರೆ. ಅವ್ನು ಯಾವ ರೀತಿ ಅವನು ಅದ್ರ ಎಸ್ಕೇಪ್ ಆಗ್ತಾನೋ ಇಲ್ಲ ಅವನು ಶಿಕ್ಷೆ ಅನುಭವಿಸ್ತಾನೆ ಅನ್ನೋದು ಸಿನಿಮಾ. ಯಾವಾಗ ಶೂಟಿಂಗ್ ಸ್ಟಾರ್ಟ್ ಮಾಡ್ತೀರಾ? ಶೂಟಿಂಗು ನಾವು ಆಕ್ಚುಲಿ ಸೆಪ್ಟೆಂಬರ್ 5 ಒಂದು ಶೆಡ್ಯೂಲ್ ಮುಗಿಸ್ತೀವಿ. 10 ಡೇಸ್ ಶೆಡ್ಯೂಲ್ ಉತ್ತರ ಕರ್ನಾಟಕ. ಆಮೇಲೆ ನಂತರ ಒಂದು ಕಂಟಿನ್ಯೂಸ್ ಶೆಡ್ಯೂಲಲ್ಲಿ 10 ಡೇಸ್ ಗ್ಯಾಪಲ್ಲಿ ಒಂದು ಸೆಟ್ ಹಾಕ್ತೀವಿ. ಸೆಟ್ ಹಾಕಿ ಅದರಲ್ಲೂ 50 ಡೇಸು, ಒಂದು 10 ಡೇಸ್, ಟೋಟಲ್ 25 to 30 ಡೇಸ್ ಹಾಕಿ ಪೋರ್ಷನ್ ಮುಗಿಯುತ್ತೆ. ಸಾಂಗ್ ಒಂದೊಂದು ಸಾಂಗ್ 7 ಸಾಂಗ್ ಇರೋದ್ರಿಂದ ಒಂದೊಂದು ಸಾಂಗ್ 2 ದಿವಸ ಶೂಟ್ ಮಾಡ್ತೀವಿ. ಟೆಕ್ನಿಷಿಯನ್ಸ್ ಎಲ್ಲ ಯಾರು ಇರ್ತಾರೆ? ಟೆಕ್ನಿಷಿಯನ್ ಇದರಲ್ಲಿ ಕ್ಯಾಮ್ರಾಮ್ಯಾನ್ ಬಂದು ಶಂಕರ್ ಅಂತ, ಸಂಗೀತ ಬಂದ್ಬಿಟ್ಟು ಇಬ್ಬರು ಮಾಡ್ತಾ ಇದ್ದಾರೆ. ಒಬ್ಬರು ಶ್ರೀ ಗುರು ಅಂತ, ಇನ್ನೊಬ್ರು ರಮೇಶ್ ಕೃಷ್ಣ ಅಂತ. ಎಡಿಟರ್ ಬಂದು ಸುರೇಶ್, ಡ್ಯಾನ್ಸ್ ಮಾಸ್ಟರ್ ಬಂದು ಜಗ್ಗು ಅಂತ. ನನ್ನ ಕತೆ ಚಿತ್ರಕಥೆ ನಿರ್ದೇಶನ ಋಷಿ. ಪ್ರೊಡ್ಯೂಸರ್ ಎಲ್ಲ ನಾವೊಂದು ಟೀಮ್ ಸೇರ್ಕೊಂಡು ಮಾಡ್ತಾ ಇದ್ದೀವಿ, ನಮ್ಮದೇ ಬ್ಯಾನರಲ್ಲಿ ಮಾಡ್ತೀವಿ.